Ready? 1, 2, 3. 12/2 ಇವತ್ತು ನನ್ನ ಬರ್ಡೇ. ಇದು ಮೇಘನನ್ ಗಾಡಿ, ಇದು ಚಿನ್ಮಯ್ ಗಾಡಿ. ಅಲ್ಲಿ ನನ್ನ ಜೊತೆ ನನ್ನ ಬರ್ಡೇ ನೀವು ಭಾಗಿಯಾಗಿ ಏನಾದ್ರು ಇಲ್ಲ ಏನಂತ ಮಾಡ್ತಿದ್ದೆ ನೀನು. ಎಷ್ಟು ರಶ್ ಇದೆ. ಫಸ್ಟ್ ಇಲ್ಲಿ ನಾವು ಅಂದ್ರೂ ತಿಂತೀವಿ, ಕಾಯ್ಕೊಂಡಾದ್ರೂ ತಿಂತೀವಿ. ಹ್ಯಾಪಿ ಬರ್ಡೇ ಸಿಂಚು ಅಂಡ್ ಸುನಿ. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಯಾರು ವಿಶ್ ಮಾಡಿಲ್ಲ. It's 12/2 ಇವತ್ತು ನನ್ನ ಬರ್ಡೇ. ವೆರಿ ಅನ್ಎಕ್ಸ್ಪೆಕ್ಟೆಡ್ ಫಸ್ಟ್ ವಿಶ್ ಆಯಿತು. ನಂಗೆ ಗೊತ್ತಿರಲಿಲ್ಲ ಅವ್ರು ಮಾಡ್ತಾರೆ ಅಂತ. ಫಸ್ಟ್ ವಿಶ್ ಅದಾಯಿತು. ನಾನು ಅಂದ್ಕೊಂಡಿದ್ದವ್ರು ಯಾರು ವಿಷಯ ಮಾಡಿಲ್ಲ. ಓಕೆ ಫೈನ್, 12 o'clock ಆಗಿದೆ. ವಿಷಸ್ ಎಲ್ಲ ನೋಡ್ಬಿಟ್ಟು ಮಾಡ್ಕೊತೀನಿ. ಆ್ಯಂಡ್ ಈ ಬ್ಲಾಗ್ ಕಂಪ್ಲೀಟ್ ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ. ನಾನು ಅಂದ್ಕೊಳ್ದೆ ಇರೋರೆಲ್ಲ ಫಸ್ಟ್ ವಿಶ್ ಮಾಡಿಬಿಟ್ರು ಈ ವರ್ಷ. ಓಕೆ, ಆ್ಯಂಡ್ ಇವಾಗ ನಾನು ಕಾಲ್ ಮಾಡಿ ನಮ್ಮ ಮಾವಂಗೆ ವಿಶ್ ಮಾಡಬೇಕು. ಬಿಕಾಸ್ ನಮ್ಮಿಬ್ಬರದು ಒಂದೇ ದಿನ ಬರ್ಡೇ. ಸ್ಟೇಟಸ್ ಸ್ಟೋರಿ ಎಲ್ಲ ಹಾಕೋಷ್ಟೊತ್ತು ಟೈಮ್ ಆಗಿಬಿಡ್ತು. ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ರೆಡಿ ಆಗಿದ್ದೀನಿ. ಗೋಯಿಂಗ್ ಟು ಟೆಂಪಲ್, ರಾಘವೇಂದ್ರ ಸ್ವಾಮಿ ಮಠ. ಅದಾದಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನ. ಬಿಕಾಸ್ ನಾವು ಯಾವಾಗಲೂ ಹೋಗೋದು, ನಮ್ಮ ಅಪ್ಪನ ಮನೆ ದೇವರು. ಇವತ್ತೇನು ತಲೆ ಸ್ನಾನ ಮಾಡಿದೆ, ತಲೆಯಲ್ಲಿ ಕೂದಲು ಇಲ್ದಿರಂಗೆ ಕಾಣ್ತಾ ಇದೆ. ಏನು ಹೇರ್ ಕಟ್ ಕೂಡ ಮಾಡಿಸಿದ್ದೀನಲ್ವಾ, ಫಸ್ಟ್ ವಾಶ್ ಅಲ್ವಾ, ಸೊ ಅದಕ್ಕೆ ಇದಾಗ್ಬಿಟ್ಟಿದೆ. ಸೆಟ್ ಮಾಡ್ಕೊಬೇಕು ಆಮೇಲೆ ಕೂದಲು. ಆ್ಯಂಡ್ ಫ್ರೆಂಡ್ಸ್ಗಿಂತ ಜಾಸ್ತಿ ನನ್ನ ಫಾಲೋವರ್ಸೇ ನನಗೆ ವಿಶ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಕ್ಚುಲಿ. ಆ್ಯಂಡ್ ಇಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಫೇವ್ರೆಟ್ ತುಪ್ಪ ದೋಸೆ ಅಂದ ನನ್ನ ಡೇ ಶುರು ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಎವ್ರಿ ಬರ್ಡೇಗೂ ಅಲ್ಲೇ ಹೋಗೋದು, ಯಾವಾಗಲೂ ಹೋಗ್ತಿರ್ತೀನಿ. ಬರ್ಡೇ ದಿನವೂ ಅಲ್ಲೇ ಹೋಗೋದು. ಸೊ ಇವಾಗ ಹೋಗೋಣ, ಲೆಟ್ಸ್ ಗೋ. ಆ್ಯಂಡ್ ಯಾ ನೈಟೇ ಬ್ಲಾಗ್ ಶುರು ಮಾಡಿದ್ದೀನಿ. ಹೋಗೋಣ ಬನ್ನಿ ನನ್ನ ಜೊತೆ. ನನ್ನ ಬರ್ಡೇಗೆ ನೀವು ಭಾಗಿಯಾಗಿ. ಮಠಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಗಾಡ್ ಓಪನ್ ಮಾಡಿದ್ದಾರೆ, ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಕೊಂಡಿದ್ದೆ, ತೆಗ್ದಿದ್ದಾರೆ. ಎಷ್ಟು ರಶ್ ಇದೆ. ಫಸ್ಟ್ ಇಲ್ಲಿ ನಾವು ಅಂದ್ರೂ ತಿಂತೀವಿ, ಕಾಯ್ಕೊಂಡಾದ್ರೂ ತಿಂತೀವಿ. ಇಲ್ಲೇ ಇರೋದು ಇದು ಚಿಕ್ಕ ವಯಸ್ಸಿಂದನೂ ನಾನು ಬಂದು ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ನಾನು ಸನತ್ ಇಬ್ಬರೇ ಬಂದಿದ್ದೀವಿ. ಅಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ, ಬಟ್ ನಾನು ಎವ್ರಿ ಬರ್ಡೇ ಇಲ್ಲೇ ತಿನ್ನೋದು ಒಟ್ಟಿನಲ್ಲಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮೆಡಿಕಲ್ಗೆ ಬಂದೆ. ಅಮ್ಮ ಮತ್ತು ಸನತ್ ಎಲ್ಲ ಹೋದರು ಎಲ್ಲಿಗೆ ಅಂತ ಗೊತ್ತಿಲ್ಲ. ಕೂತಿದ್ದೀನಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು. ಇವಾಗ ರಮೇಶ್ ಅಂಕಲ್ ಬರ್ತಾರೆ. ನನಗೆ ಏನೇನು ಇಷ್ಟ ಎಲ್ಲನೂ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶುವಲ್ ಎವ್ರಿ ಡೇ ಹೆಂಗಿರೋದು ಹಂಗೆ, ಬಟ್ ಹೊಸ ಬಟ್ಟೆ ಹಾಕೊತೀನಿ ಫಾರ್ ಎ ಚೇಂಜ್. ಎಲ್ಲ ವಿಶ್ ಮಾಡ್ತಾರೆ ಅಷ್ಟೇ. ಆ್ಯಂಡ್ ಈ ಸರಿ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಯಾರೂ ವಿಶ್ ಮಾಡಿಲ್ಲ, ಟು ಬಿ ಹಾನೆಸ್ಟ್. ಓಕೆ ಫೈನ್, ಪರವಾಗಿಲ್ಲ, ಎಲ್ಲನೂ ಅಕ್ಸೆಪ್ಟ್ ಮಾಡಬೇಕು. ಏನು ಗೊತ್ತಾ, ನಾವು ಬೆಳೀತಿದ್ದೀವಿ ಅಂತ ಗೊತ್ತಾದಾಗ ನಮ್ಮಿಂದ ಸುಮಾರು ಜನ ದೂರ ಆಗ್ತಾರೆ. ಓಕೆ, ನಾನು ಬೆಳೀತಿದ್ದೀನಲ್ವ, ದೂರ ಆಗೋರಾಗಲಿ, ಥ್ಯಾಂಕ್ ಯು. ನಾನು ಎಷ್ಟು ಜನಕ್ಕೆ ವೆಯ್ಟ್ ಮಾಡಿ 12 ಗಂಟೆಗೆ ವಿಶ್ ಮಾಡಿ ಸ್ಟೋರಿ ಎಲ್ಲ ಹಾಕಿದ್ದೆ. ಲೈಕ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ನಮ್ಗೆ ಆಗಲ್ಲ. ಆ್ಯಂಡ್ ಆಲ್ಸೋ ಬೇಡ, ಫೋರ್ಸ್ಫುಲಿ ಯಾರನ್ನೂ ಇಟ್ಕೊಬಾರ್ದು. ಲೈಕ್ ಅದು ಹಿಂಗೆ ಬಿಗಿ ತಪ್ಪಿಬಿಡುತ್ತೆ. ನನ್ನ ಜೊತೆ ಚೆನ್ನಾಗಿದ್ದರೆ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಓಕೆ, ಮಾತಾಡಲಿಲ್ವಾ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಇವಾಗಿಂದ ಈ ವರ್ಷದಿಂದ ಅದನ್ನು ಕಲ್ತ್ಕೊಂಡಿದ್ದೀನಿ ನಾನು. ಬಿಕಾಸ್ ನಾನು ಬೆಳೆದಿರೋದು, ಅಥವಾ ನಾನು ಈ ಥರ ಪ್ರಮೋಷನ್ಸ್ ಮಾಡೋದು, ನಾನು ತುಂಬ ಮೀಟಪ್ಗೆ ಹೋಗೋದು, ನಂಗೆ ತುಂಬ ಇನ್ಫ್ಲುಯೆನ್ಸಸ್, ತುಂಬ ಪರಿಚಯ ಇರೋದು, ಕಾಂಟ್ಯಾಕ್ಟ್ ಇರೋದು ತುಂಬ ಜನಕ್ಕೆ ಇಷ್ಟನೇ ಇಲ್ಲ. ಹಿಂದೆ ತುಂಬ ಮಾತಾಡ್ತಾರೆ, ತುಂಬ ಮಾತಾಡ್ತಾರೆ. ಇತ್ತೀಚೆಗೆ ಗೊತ್ತಾಗಿದೆ, ಆಯಿತು ಉರ್ಕೊಳ್ಳೋರು ಉರ್ಕೊಳ್ಳಿ, ನಾನು ಸ್ಟಾಪ್ ಮಾಡಿದೆ, ಬೆಳೀತಾ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಬೆಳೆದ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ನಾನು ತೋರಿಸ್ಕೊತ ಇಲ್ಲ ಅಷ್ಟೇ. ಇಷ್ಟೊಂದು ಜನ ತಿಕ್ಕ ಅವ್ರ್ಕೊತಾರೆ ಅಂದರೆ ಇನ್ಮೇಲಿಂದ ತೋರಿಸ್ತೀನಿ ಅದನ್ನು ಅಷ್ಟೇ. ಇದು ಮೇಘನನ್ ಗಾಡಿ, ಇದು ಚಿನ್ಮಯ್ ಗಾಡಿ. ಅಲ್ಲಿ ವೆಯ್ಟ್ ಮಾಡು. ಬೆಳಗ್ಗೆಯಿಂದ ಮೂಡ್ ಆಫ್ ಮಾಡ್ಕೊಂಡಿದ್ಲು, ಈಗ ಸ್ಟಾರ್ಟ್. ಇಲ್ಲ, ಮೆಡಿಕಲಿಂದನೇ, ಇನ್ನೆಲ್ಲೂ ಇಲ್ಲ. ಡೆಲಿವರಿ ಟೈಮಲ್ಲಿ ನನಗೇನು ಇರಲಿಲ್ಲ ಬಿಡು, ಅವ್ರ ಅಜ್ಜಿ ತಾತ ಅಜ್ಜಿ
ಆಯಿತು, ನಾನು ಮಾಡ್ತಿದ್ದೀನಿ ಆಲ್ರೆಡಿ ನಿನ್ನೆನೆ. ನಿಮ್ಗೆ ಇನ್ನೊಂದು ಶಾಕಿಂಗ್ ಇದೆ, ನಿಮಗೆ ಶಾಕ್ ಇದೆ ಇನ್ನೊಂದು. ನಾನು ಹೇಳ್ತೀನಿ ನಡಿಯಮ್ಮ, ನನ್ನ ಮೇಲೆ ನಂಬಿಕೆ ಇದ್ದೇನೆ. ನಾನು ಇದೀನಿ ಕಣೆ, ನಡಿಯೇ, ನನ್ನ ಮೇಲೆ ನಂಬಿಕೆ ಇದೆ. ರೆಡಿ 1 2 3. ಚುಮ್ಮಿ ಬಂದಿರೋದು. ಮಾವನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು ಎಲ್ಲ ಬಂದಿದ್ದಕ್ಕೆ. ವಿಡಿಯೋ ಕಾಲ್ ಮಾಡಿದ್ದೀನಿ. ಮೆಡಿಕಲ್ ಅಲ್ಲಿ ಕೂತ್ಕೊಂಡು ಕರೀಲಿ ಅನ್ಕೊಂಡು ಏನಾದ್ರು ಇಲ್ಲ, ಏನಂತ ಮಾಡ್ತಿದ್ದೆ ನೀನು. ಆಯ್ತು, ಈಗ ಸಿನ್ಸು ಇಲ್ಲೇ ಬಂದ್ಬಿಟ್ಟು ಕೇಕ್ ಕಟ್ ಮಾಡೋದು. ಇಷ್ಟೊಂದು ಹುಷಾರ ಹೇಳ್ಕೋ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡ್ತಿದೀನಿ. ಫಸ್ಟ್ ಪೀಸ್ ನೀನು ಒಟ್ಟಿಗೆ ಮಾಡ್ತಾಳೆ.